ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಂತೆ ಅದರ ಪ್ರತಿಫಲ ನಮ್ಮ ಅಡುಗೆ ಮನೆಯವರೆಗೆ ತಲುಪಿದೆ. ದಿನದಿಂದ ದಿನಕ್ಕೆ ಏರುತ್ತಿರುವ LPG ಸಿಲಿಂಡರ್ ದರಗಳು ಸಾಮಾನ್ಯ ಜನರ ಜೀವನವನ್ನ ಮತ್ತಷ್ಟು ದುಬಾರಿ ಮಾಡ್ತಿವೆ. ವಿಶೇಷವಾಗಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಉಂಟಾಗಿರುವಂಥ ಭಾರಿ ಏರಿಕೆ ಈಗ ಹೋಟೆಲ್ ಉದ್ಯಮ ಮತ್ತು PG ಮಾಲೀಕರು ಮತ್ತು ಆಟೋ ಚಾಲಕರ ಮೇಲೆ ನೇರ ಪರಿಣಾಮ ಬೀರಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಗಗನಕ್ಕೇರಿದ ಕಮರ್ಷಿಯಲ್ ಸಿಲಿಂಡರ್ ದರ. ಬೆಂಗಳೂರಿನಲ್ಲಿ PG ಮಾಲೀಕರು ಕಂಗಾಲು. ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯ ಹೊಡೆತ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, PG ಮಾಲೀಕರಿಗೂ ಇದು ದೊಡ್ಡ ತಲೆನೋವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದಾರ್ಥಗಳು, ವಿದ್ಯುತ್, ನೀರು, ಅನಿಲ ಹಾಗೂ ಇತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದರ ಪರಿಣಾಮವಾಗಿ PG ಮಾಲೀಕರಿಗೆ ಖರ್ಚುಗಳು ಹೆಚ್ಚಾಗಿ ಲಾಭದ ಪ್ರಮಾಣ ಕಡಿಮೆಯಾಗುತ್ತಿದೆ. ಈ ಹಿನ್ನೆಲೆ PG ಮಾಲೀಕರು ತಿಂಗಳ ಬಾಡಿಗೆ ಹೆಚ್ಚಿಸಲು ತೀರ್ಮಾನಕ್ಕೆ ಬಂದಿದ್ದಾರೆ. ಶೀಘ್ರದಲ್ಲೇ PG ಬಾಡಿಗೆ 5% 10% ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರಸ್ತುತ ಬಾಡಿಗೆ 6,000 ರೂಪಾಯಿ ಇದ್ರೆ ಅದರ ಬಾಡಿಗೆ ಹೆಚ್ಚಾಗಲಿದೆ. ಹೋಟೆಲ್ ದರ ಏರಿಕೆಯಿಂದ ಹೊರಗೆ ಊಟ ಮಾಡುವ ವೆಚ್ಚ ಹೆಚ್ಚಾಗುತ್ತಿದ್ದಂತೆ PG ನಿವಾಸಿಗಳಿಗೂ ಹೆಚ್ಚುವರಿ ಹೊರೆ ಬೀಳಲಿದೆ. ಈ ಗ್ಯಾಸ್ ಬೆಲೆ ಏರಿಕೆ ವಿಚಾರ ಕೇವಲ ಹೋಟೆಲ್ PG ಮಾತ್ರ ಸೀಮಿತವಾಗದೆ ಪ್ರತಿಯೊಂದು ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಈಗಾಗಲೇ LPG ಸಿಲಿಂಡರ್ಗಳ ಬೆಲೆ ಬಹಳ ದುಬಾರಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 4-6 ತಿಂಗಳುಗಳಿಂದ ಸುಮಾರು 1,500 ಹತ್ತತ್ರ ಒಂದು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಒಂದೇ ದಿನ 993 ರೂಪಾಯಿಗಳ ಬೆಲೆ ಏರಿಕೆಯೊಂದಿಗೆ ಎಲ್ಲ PG ಮಾಲೀಕರನ್ನ ಇವತ್ತು ನಿಜವಾಗಿಯೂ ಸಹ ಒಂದು ದಿಗ್ಭ್ರಾಂತರನ್ನಾಗಿ ಮಾಡಿದೆ ಅಂದರೆ ತಪ್ಪಾಗಲಾರದು. ಯಾಕಪ್ಪ ಅಂತಂದರೆ ಈಗಾಗಲೇ ಸರಣಿಯಾಗಿ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಇತರೆ ಪದಾರ್ಥಗಳ ಬೆಲೆ ಈ ರೀತಿ ಏರಿಕೆ ಇದ್ದಂಥ ಸಂದರ್ಭದಲ್ಲಿ ಯಾಕಂದರೆ ಹಿನ್ನೆಲೆ ಪಾಶ್ಚಿಮಾತ್ಯ ಏನು ಹೊರ ರಾಷ್ಟ್ರಗಳಲ್ಲಿ ನಡೀತಕ್ಕಂಥದ್ದು ಯುದ್ಧದ ಪರಿಣಾಮವಾಗಿ ಅನ್ನುವಂಥದ್ದು. ಬೆಂಗಳೂರು PG ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಮಾಲೀಕರು ಮುಂದಿನ 3 ದಿನಗಳಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕಮರ್ಷಿಯಲ್ LPG ಸಿಲಿಂಡರ್ ದರ ಗಗನಕ್ಕೇರಿದೆ. ಕಳೆದ 60 ದಿನಗಳಲ್ಲಿ ಸುಮಾರು 1,200 ರೂಪಾಯಿಗಳಷ್ಟು ಏರಿಕೆಯಾಗಿದೆ. ಸದ್ಯ 19 kg ತೂಕದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 3,154 ರೂಪಾಯಿಗೆ ತಲುಪಿದೆ. ಈ ದರ ಏರಿಕೆಯಿಂದ ಮಾಲೀಕರು ಹೈರಾಣು ಆಗಿದ್ದಾರೆ. ಕಳೆದ 2 ತಿಂಗಳಿನಿಂದ ಸೌದೆ ಮೊರೆ ಹೋಗಿದ್ದ PG ಮಾಲೀಕರು ಇನ್ನೂ ಅದೇ ಮುಂದುವರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಖರೀದಿ ಮಾಡುವುದಕ್ಕೆ ಹೋದ್ರೆ ಕಟ್ಟಬೇಕು ಅಧಿಕ ದರ, ಸೌದೆ ಮೊರೆ ಹೋದ್ರೆ ಅಡುಗೆ ಸಿಬ್ಬಂದಿಗೆ ಸಮಸ್ಯೆ. ಈ ಎಲ್ಲಾ ಸಮಸ್ಯೆಗಳ ನಡುವೆ PG ಮಾಲೀಕರು ಪರದಾಟ ನಡೆಸುವ ಪರಿಸ್ಥಿತಿ ಬಂದಿದೆ. ಈ ರೀತಿ ಸಾರ್ವಜನಿಕವಾಗಿ ಸಣ್ಣ ಪಟ್ಟ ಉದ್ಯಮೆದಾರರ ಮೇಲೆ ಈ ರೀತಿ ಬೆಲೆ ಏರಿಕೆಯ ಬಿಸಿ ಬಂತು ಅಂತಂದ್ರೆ ಯಾವ ರೀತಿ ನಾವು ಬಿಸ್ನೆಸ್ನ ತಗೊಂಡು ಹೋಗೋದು ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇದೆ. ಸೊ ಎಲ್ಲೋ ಒಂದತ್ರ ಕೇಂದ್ರ ಸರ್ಕಾರ ಈ ಒಂದು ದುಬಾರಿ ಶುಲ್ಕದಿಂದ ಮುಕ್ತಗೊಳಿಸ್ತದೆ ಅನ್ನುವಂತಹ ನಂಬಿಕೆಯಲ್ಲಿ ಕೂಡ ನಾವಿದ್ದೀವಿ. ಸೊ ಹಾಗಾಗಿ ಎಲ್ಲ PG ಮಾಲೀಕ ಮುಖಂಡರುಗಳನ್ನು ಸಭೆ ಕರೆಯೋದ್ರ ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಬೆಲೆ ಏರಿಕೆ ಅಥವಾ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂತಂದ್ರೆ ಮತ್ತೆ ಸರಣಿಯಾಗಿ ದಿನಸಿ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು ಎಲ್ಲವೂ ಕೂಡ ಬೆಲೆ ಏರಿಕೆ ಸಹಜವಾಗಿ ಆಗ್ತಕ್ಕಂಥದ್ದನ್ನ ನಾವು ಈ ಹಿಂದೆ ಕಂಡಿದ್ದೇವೆ. ಒಟ್ಟಾರೆ ಮಧ್ಯಪ್ರಾಚ್ಯದ ಅಸ್ಥಿರತೆ ನಮ್ಮ ಮನೆಯ ಅಡುಗೆ ಮನೆ ಅಂಗಳಕ್ಕೆ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಹೋಟೆಲ್ ತಿಂಡಿಗಳ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದ್ದು ಅದರಿಂದ PG ಬಾಡಿಗೆಗಳು ಏರಿಕೆ ಆಗುವ ಮಟ್ಟಕ್ಕೆ ಬಂದಿದೆ. ಇನ್ನೊಂದೆಡೆ ಆಟೋ ದರ ಹೆಚ್ಚಳದ ಬೇಡಿಕೆ ಕೂಡ ಕೇಳಿ ಬರ್ತಾ ಇದೆ. ಈ ಕಮರ್ಷಿಯಲ್ ಗ್ಯಾಸ್ ದರ ಸರ್ಕಾರ ಇಳಿಕೆ ಮಾಡುತ್ತಾ ಅಥವಾ ಇದೇ ರೀತಿ ಮುಂದುವರಿಸುತ್ತಾ ಎಂಬುದು ಕಾದು ನೋಡಬೇಕು. ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.